ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ. ನಿಮಗೆ ಬಿಸ್ನೆಸ್ ಸ್ಟಡಿಯಲ್ಲಿ ಆಲ್ರೆಡಿ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. 2025 ಮಾರ್ಚ್ ಇಂದ ನಿಮಗೆ ಆನ್ಯುವಲ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಹಾಗೇನೆ ಜಾನ್ವರಿ ಎಂಡಿಂಗ್ ಆರ್ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ಸೊ ನಿಮ್ಗೆ ವೆರಿ ಇಂಪಾರ್ಟೆಂಟ್, ಈ ಸಲ ಏನೊಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಹಾಗೇನೆ ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಬ್ಲೂ ಪ್ರಿಂಟ್ ಈ ಎರಡೂ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 3 ಮಾಡೆಲ್ ಕ್ವಶನ್ ಪೇಪರ್, 3 ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿದ್ದಾರೆ. ನಾವು ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಂಡು 80/80 80ಕ್ಕೆ 80 ನಾವು ಸ್ಕೋರ್ ಮಾಡಬಹುದು, ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಚಾಪ್ಟರ್ಗೆ ನಾವು ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಸೊ ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನಾವು ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಹಾಗೇನೆ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ ನೆಲ್ಲ ಹಾಕಿದ್ದೀನಿ, ನಿಮ್ಗೆ ಅಲ್ಲೂ ಕೂಡ PDF ಸಿಗುತ್ತೆ. ಫಸ್ಟ್ ನಮ್ಗೆ ಈ 11 ಚಾಪ್ಟರ್ಸ್ ಏನಿದೆ ಇದರಲ್ಲಿ ನಾವು ಯಾವ ಚಾಪ್ಟರ್ಸ್ಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲೇಬೇಕು. 1 ಮಾರ್ಕ್ಸ್, ಈಗ ಫಾರ್ ಎಕ್ಸಾಂಪಲ್ ಈ ನಿರ್ವಹಣೆಯ ಮಹತ್ವ ಏನಿದೆ ಇದರಲ್ಲಿ 12 ಮಾರ್ಕ್ಸ್ಗೆ ಇರುವಂತದ್ದು. ಸೊ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, ಹಾಗೇನೆ 8 ಮಾರ್ಕ್ಸ್ಗೆ ಒಂದು ಕ್ವಶನ್, 1 ಮಾರ್ಕ್ಸ್ ಒಂದು ಕ್ವಶನ್. ಅಂದ್ರೆ 1 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ ಈ ಚಾಪ್ಟರ್ಸ್ ಇಂದ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಟೋಟಲ್ 12 ಮಾರ್ಕ್ಸ್ ಆಗುತ್ತೆ. ಈ ಚಾಪ್ಟರ್ ಅಲ್ಲಿ ನಮಗೆ 4 ಮಾರ್ಕ್ಸ್ಗೆ ಕೇಳೋದಿಲ್ಲ. ಹಾಗಾಗಿ ನಾವು ಅತಿ ಹೆಚ್ಚು ಲಾಂಗ್ ಆನ್ಸರ್ ಏನಿದೆ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗೇನೆ 1 ಮಾರ್ಕ್ಸ್ ಕ್ವಶನ್ ನಿರ್ವಹಣೆ ಅಂದ್ರೆ ಏನು, ಅದ್ರ ಯಾವ್ದಾರ ಒಂದು ಲಕ್ಷಣಗಳಾಗಿರ್ಬೋದು, ಅದ್ರ ಮಹತ್ವ ಆಗಿರ್ಬೋದು, ಅದ್ರ ಬಗ್ಗೆನೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಗೆ ಏನೊಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ, 2025 ರಿವೈಸ್ಡ್ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಇರೋ ಥಿಯರಿ ಕ್ವಶನ್ಸ್ ಅನ್ನ ನೀವು MCQ ಆಗಿರ್ಬೋದು ಅದನ್ನೆಲ್ಲದನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ನೋಡೋದಾದ್ರೆ ನಿಮ್ಗೆ 3 ಮಾಡೆಲ್ ಕ್ವಶನ್ ಪೇಪರ್ಗೂ ಕೂಡ ನೀವು ಎಲ್ಲದಕ್ಕೂ ಆನ್ಸರ್ ಗೊತ್ತಿರಬೇಕು. ನೆಕ್ಸ್ಟ್ ಚಾಪ್ಟರ್ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರ್ಸ್ ಇಂದ 8 ಮಾರ್ಕ್ಸ್ಗೆ ಇರುತ್ತೆ. 1 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, ಹಾಗೇನೆ 1 ಮಾರ್ಕ್ಸ್, 2 ಮಾರ್ಕ್, 4 ಮಾರ್ಕ್. 1 ಮಾರ್ಕ್ಗೆ 2 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಟೋಟಲ್ 8 ಮಾರ್ಕ್ಸ್ಗೆ ಇರುತ್ತೆ ನಿರ್ವಹಣೆಯ ತತ್ವಗಳು ಚಾಪ್ಟರ್ ಅಲ್ಲಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಯಾವುದೇ 8 ಮಾರ್ಕ್ಸ್ ಕ್ವಶನ್ಸ್ ಇರೋದಿಲ್ಲ. ಸೊ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ವ್ಯವಹಾರ ಪರಿಸರ, 9 ಮಾರ್ಕ್ಸ್ಗೆ ಇರುವಂತದ್ದು. ಈ ಚಾಪ್ಟರ್ ಇಂದ ನಿಮ್ಗೆ 4 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಸಿಂಪಲ್ ಕ್ವಶನ್ ಅಂಡ್ ಕಾಂಪ್ಲಿಕೇಟ್ ಕ್ವಶನ್. ಸೊ 2 ಟೈಪ್ಸ್ ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಒಂದು ಸಿಂಪಲ್ ಕ್ವಶನ್ ಇರುತ್ತೆ, ಇನ್ನೊಂದು ಕಾಂಪ್ಲಿಕೇಟ್ ಕ್ವಶನ್ ಇರುತ್ತೆ. ನಾನು ಯಾವ್ಯಾವ್ದೆಲ್ಲ 8 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಾವು 9 ಮಾರ್ಕ್ಸ್ಗೆ ಬರುವಂತದ್ದು 1 ಮಾರ್ಕ್ಸ್ಗೆ ಒಂದು ಕ್ವಶನ್, 4 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ನಿಮ್ಗೆ ಎಷ್ಟಿದೆ, 4 ಮಾರ್ಕ್ಸ್ಗೆ 6 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಟೋಟಲ್ 24 ಮಾರ್ಕ್ಸ್ಗೆ ಇರುತ್ತೆ. 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಈ 10 ಕ್ವಶನ್ಸ್ ಏನಿದೆ ಇದರಲ್ಲಿ ನಾವು ಯಾವ್ದಾದ್ರು ಒಂದು 7 ಕ್ವಶನ್ಸ್ಗೆ 7 to 8 ಕ್ವಶನ್ಸ್ಗೆ ಪಕ್ಕಾ ರೆಡಿ ಆಗಿರ್ಬೇಕು. ನಾವು ಕನ್ಫರ್ಮ್ ಆಗಿ ನಾವು ಈ ಚಾಪ್ಟರ್ಸ್ ಇಂದ ಬರುತ್ತೆ ಎಲ್ಲದನ್ನು ಓದಿರ್ತೀವಿ ಅಂದ್ರೆ ನೀವು ಮ್ಯಾಕ್ಸಿಮಮ್ 7 ಕ್ವಶನ್ಸ್ಗೆ ರೆಡಿ ಆದ್ರೆ ಸಾಕು. ಅದರಲ್ಲಿ ಯಾವ್ದಾದ್ರು 6 ನ ನೀವು ಅಟೆಂಡ್ ಮಾಡಬಹುದು. ಈ 7 ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ಸ್ ಇಂದ ಬರುತ್ತೆ, ಫಸ್ಟ್ ನಿರ್ವಹಣೆಯ ತತ್ವಗಳು 1ರಿಂದ ಒಂದು ಕ್ವಶನ್ ಇರುತ್ತೆ. ವ್ಯವಹಾರ ಪರಿಸರದಿಂದ 2 ಕ್ವಶನ್ ಬರುತ್ತೆ. ಇಲ್ಲೇ 3 ಕ್ವಶನ್ಸ್ ಆಗೋಯ್ತು. ಸೊ ನೀವು ವ್ಯವಹಾರ ಪರಿಸರ ಕಂಪ್ಲೀಟ್ ಆಗಿ ಓದಬೇಕು. ಯಾವುದೇ ಕ್ವಶನ್ ಕೇಳಿದ್ರು 4 ಮಾರ್ಕ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಗೆ ಬರಬೇಕು. ಆಗ ನಿಮ್ಗೆ ಇದರಲ್ಲಿ 2 ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ಇದರಲ್ಲಿ ಒಂದು ಕ್ವಶನ್. ಓಕೆ, ನೆಕ್ಸ್ಟ್ ಯೋಜಿಸುವಿಕೆ. ಇದ್ರಲ್ಲೂ ಅಷ್ಟೇ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಟೋಟಲ್ 8 ಮಾರ್ಕ್ಸ್. 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್. 1 ಮಾರ್ಕ್ಸ್ಗೆ 2 ಕ್ವಶನ್ಸ್, 2 ಮಾರ್ಕ್ಸ್ಗೆ ಒಂದು ಕ್ವಶನ್, ಹಾಗೇನೆ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಈ ಯೋಜಿಸುವಿಕೆಯಲ್ಲೂ ಅಷ್ಟೇನೆ ನೀವು ಕ್ವಶನ್ 4 ಮಾರ್ಕ್ಸ್ಗೆ ಅಟೆಂಡ್ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಸಂಘಟಿಸುವಿಕೆ. ಇದ್ರಲ್ಲಿ 12 ಮಾರ್ಕ್ಸ್ಗೆ ಇರುವಂತದ್ದು 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್, 2 ಮಾರ್ಕ್ಸ್ ಅಂಡ್ 8 ಮಾರ್ಕ್. 8 ಮಾರ್ಕ್ಗೆ ಒಂದು ಕ್ವಶನ್ ಇರುತ್ತೆ. ಹಾಗೇನೆ 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. 1 ಮಾರ್ಕ್ಸ್ ಇಂದು ಫಿಲ್ ಇನ್ ದ ಬ್ಲಾಂಕ್, ಮ್ಯಾಚ್ ದ ಫಾಲೋವಿಂಗ್, ಹಾಗೆ MCQ. ಇದರಲ್ಲಿ ಯಾವ್ದಾದ್ರು 2 ಕ್ವಶನ್ಸ್ ಬರುತ್ತೆ. ಇದರಲ್ಲಿ ನೀವು 8 ಮಾರ್ಕ್ಸ್ಗೆ ರೆಡಿ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ 16 ಮಾರ್ಕ್ಸ್ಗೆ ಇದೆ. ಸೊ ನಿಮ್ಗೆ ಅತಿ ಹೆಚ್ಚು ಬರುವಂತದ್ದು ಈ ಸಿಬ್ಬಂದಿ ನಿರ್ವಹಣೆ ಏನಿದೆ ಇದು
ಹಾಗೇನೆ ಮಾರಾಟ ಪ್ರಕ್ರಿಯೆ ಮಾರ್ಕೆಟಿಂಗ್ 21 ಮಾರ್ಕ್ಸ್ ಇರುವಂತದ್ದು. ಈ 2 ಚಾಪ್ಟರ್ ಅಲ್ಲಿ ನಿಮ್ಗೆ ಅತಿ ಹೆಚ್ಚು ಕ್ವಶನ್ಸ್ ಗಳು ರೈಸ್ ಆಗುತ್ತೆ. ಈ ಸಿಬ್ಬಂದಿ ನಿರ್ವಹಣೆಯಲ್ಲೂ ಅಷ್ಟೇನೆ 1 ಮಾರ್ಕ್ 8 ಮಾರ್ಕ್ಸ್ ಗೆ ಒಂದು ಕ್ವಶನ್, ಹಾಗೇನೆ 2 ಮಾರ್ಕ್ಸ್ ಗೆ ಒಂದು ಕ್ವಶನ್, 4 ಮಾರ್ಕ್ಸ್ ಗೆ ಒಂದು ಕ್ವಶನ್. ಇದರಲ್ಲಿ 8 ಮಾರ್ಕ್ಸ್ ಇಂದು ಇರುತ್ತೆ, ಹಾಗೇನೆ 4 ಮಾರ್ಕ್ಸ್ ಇಂದು ಕೂಡ ಇರುತ್ತೆ. ಸೊ ನೀವು ಸಿಬ್ಬಂದಿ ನಿರ್ವಹಣೆ ಏನಿದೆ ಇದರಲ್ಲಿ ಎಲ್ಲಾ ಲಾಂಗ್ ಕ್ವಶನ್ಸ್ ನೋಡ್ಕೊಂಡ್ರಿ ಅಂದ್ರೆ 8 ಮಾರ್ಕ್ಸ್ ಇಂದು 4 ಮಾರ್ಕ್ಸ್ ಇಂದು ನೀವು ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್, ಇದರಲ್ಲೂ 12 ಮಾರ್ಕ್ಸ್ ಗೆ ಇರುತ್ತೆ. ಸೊ ಇದೇ ರೀತಿ ನಾನು ಇಲ್ಲಿ ನಿಮ್ಗೆ 3 ಮಾಡೆಲ್ ಏನಿದೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದೀನಿ. 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಿದಾಗ ಸೇಮ್ ಎಲ್ಲಾ ಚಾಪ್ಟರ್ ಇಂದನೂ ಒಂದೇ ಮಾರ್ಕ್ಸ್ ಅಲರ್ಟ್ ಆಗಿರೋದು. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ 12 ಮಾರ್ಕ್ಸ್ ಗೆ, ಸೆಕೆಂಡ್ ಚಾಪ್ಟರ್ 8, ಥರ್ಡ್ 9, ಫೋರ್ತ್ ಚಾಪ್ಟರ್ 8 ಮಾರ್ಕ್ಸ್ ಗೆ. ಇದೇ ರೀತಿ ನೀವು ಎಲ್ಲಾ ಚಾಪ್ಟರ್ಸ್ ಕೂಡ ನೀವು ಬ್ಲೂ ಪ್ರಿಂಟ್ ಅನ್ನ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ಯಾವ ಚಾಪ್ಟರ್ ಅಲ್ಲಿ ನಾವು ಎಷ್ಟು ಮಾರ್ಕ್ಸ್ ಗೆ ರೆಡಿ ಆಗ್ಬೇಕು, ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಟೋಟಲ್ ನೀವೊಂದು 6 ಮಾರ್ಕ್ಸ್ ಕ್ವಶನ್ಸ್ ಇರುವಂತ ಚಾಪ್ಟರ್ ನ ರೆಡಿ ಆಗ್ಬೇಕು. 8 ಮಾರ್ಕ್ಸ್ ಗೆ ನಿಮ್ಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಅದರಲ್ಲಿ 3 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕು, ಹೌದಲ್ವಾ? ಹಾಗಾಗಿ ಯಾವ್ದಾದ್ರು 4 ಚಾಪ್ಟರ್ ಅಲ್ಲಿ ನೀವು 8 ಮಾರ್ಕ್ಸ್ ಕ್ವಶನ್ಸ್ ಗೆ ಎಲ್ಲದನ್ನು ಕೂಡ ನೀವು ರೆಡಿ ಆಗ್ಬೇಕಾಗುತ್ತೆ. ಆಗ ನೀವು ಈಸಿಯಾಗಿ 8 ಮಾರ್ಕ್ಸ್ ಕ್ವಶನ್ ಹಾಗೇನೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬಹುದು. 24 ಇರುತ್ತೆ. ಓಕೆ, 48 ಮಾರ್ಕ್ಸ್ ಈ 2 ಸೆಕ್ಷನ್ ಇಂದಾನೆ ಇರುವಂತದ್ದು. ಇನ್ನ ಉಳಿದಿರುವಾಗ MCQ, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ ಏನಿದೆ ಅದನ್ನ ನೀವು ಈ 3 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಆ 3 ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಏನೊಂದು ಪ್ರಿಪರೇಟರಿ ಆಗಿರ್ಬೋದು, ಇಲ್ಲ ನಿಮ್ದು ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಇರೋದಕ್ಕೆ ಸೊಲ್ಯೂಷನ್ ಮಾಡ್ಕೊಳ್ಳಿ. ನಿಮ್ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರೋ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಅದಕ್ಕೆ ನೀವು ಫಸ್ಟ್ ಬ್ಲೂ ಪ್ರಿಂಟ್ ಅನ್ನ ಓದ್ಕೋಬೇಕಾಗತ್ತೆ. ಯಾವ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಗ್ಬೇಕು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು 8 ಮಾರ್ಕ್ಸ್ ಹಾಗೇನೆ 4 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಆ ಒಂದು ಲೀಸ್ಟ್ ಅನ್ನ ಕೊಡ್ತೀನಿ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುತ್ತೆ ಅದು. ಓಕೆ, 8 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್. ಹಾಗೇನೆ ನೀವು 2 ಮಾರ್ಕ್ಸ್ 1 ಮಾರ್ಕ್ಸ್ ಏನಿದೆ ಇದನ್ನ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ ಆಗೋದಿಲ್ಲ, ಇದೇ ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ ಅಂತ. ನಾವ್ ಹೇಳಿರೋದ್ರಲ್ಲಿ ಅದರಲ್ಲಿ ಬರುತ್ತೆ. ಆದ್ರೆ ಇಷ್ಟುನು ನೀವೆಲ್ಲದನ್ನು ಕೂಡ ಓದ್ತಾ ಹೋದ್ರೆ ಫಸ್ಟ್ ನಮ್ಗೆ ನಿರ್ವಹಣೆ ಅಂದ್ರೆ ಏನು, ಆ ಚಾಪ್ಟರ್ ನೇಮ್ ಏನಿದೆ ಅದು ನಮ್ಗೆ ಅರ್ಥ ಗೊತ್ತಿರ್ಬೇಕು, ಅದರ ಲಕ್ಷಣ ಗೊತ್ತಿರ್ಬೇಕು, ಸ್ವರೂಪ ಗೊತ್ತಾಗಿರ್ಬೇಕು. ಒಂದೊಂದು 2 ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನಿರ್ವಹಣೆ ತತ್ವಗಳಲ್ಲೂ ಅಷ್ಟೇ ವ್ಯವಹಾರ ಪರಿಸರದ ಆಯಾಮಗಳಾಗಿರ್ಬೋದು, ಅದ್ರ ಪ್ರಾಮುಖ್ಯತೆ ಆಗಿರ್ಬೋದು. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ನೀವು ಸ್ಟಡಿ ಮಾಡ್ತಾ ಹೋದಾಗ ನೀವು ಏನೊಂದು ಲಾಂಗ್ ಆನ್ಸರ್ ಕ್ವಶನ್ಸ್ ಓದಿರ್ತೀರಾ 8 ಮಾರ್ಕ್ಸ್ 4 ಮಾರ್ಕ್ಸ್ ಗೆ, ಅದ್ರಲ್ಲೇನೆ ಥಿಯರಿ ಕೂಡ ನಿಮ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದು ರಿಪೀಟ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ, ಇನ್ನ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಇನ್ನ 2 ಮಂತ್ಸ್ ಇದೆ, ಮ್ಯಾಕ್ಸಿಮಮ್ 2 ಮಂತ್ಸ್ ಅಷ್ಟೇನೆ. ಅದ್ರಲ್ಲೂ ಕೂಡ 2 to 3 ಡೇಸ್ ಮುಗ್ದೋಯ್ತು. ಆ 2 ಮಂತ್ಸ್ ಅನ್ನ ಕರೆಕ್ಟ್ ಆಗಿ ಓದಿ ಎಲ್ಲಾ ಸಬ್ಜೆಕ್ಟಿಗೂ ಒಂದು ಎಫರ್ಟ್ ಅನ್ನ ಹಾಕಿ ಒಳ್ಳೆ ಪರ್ಸೆಂಟೇಜ್ ನಿಮ್ಗೆ ಸ್ಕೋರ್ ಆಗುತ್ತೆ. ಅದ್ರ ಬದಲು ನಾನು ಯಾವುದೋ ಒಂದೇ ಒಂದು ಸಬ್ಜೆಕ್ಟ್ ಕುತ್ಕೊಂಡು ಓದ್ತೀನಿ ಅಂತ ಹೇಳಿದ್ರೆ ಖಂಡಿತ ಸ್ಕೋರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸಬ್ಜೆಕ್ಟ್ಗೂ ಎಫರ್ಟ್ ಹಾಕಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಕೊಡಿ. ನಿಮ್ಗೆ ಯಾವ್ದು ತುಂಬಾ ಕಷ್ಟ ಸಬ್ಜೆಕ್ಟ್ ಅಂತ ಅನ್ಸುತ್ತೆ ಅದಕ್ಕೆ ಅತಿ ಹೆಚ್ಚು ಟೈಮ್ ಅನ್ನ ಕೊಟ್ಟು ಓದಿ, ನಿಮ್ಗೆ ಒಳ್ಳೆ ಸ್ಕೋರ್ ಖಂಡಿತ ಆಗುತ್ತೆ. ನೆಕ್ಸ್ಟ್ ನಾವು 8 ಮಾರ್ಕ್ಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಹಾಗೇನೆ ಅಕೌಂಟೆನ್ಸಿ ಅಷ್ಟೇ, ಪ್ರತಿ ಒಂದು ಚಾಪ್ಟರ್ ಮೇಲೂ ಕೂಡ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. 6 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 12 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಥಿಯರಿ ಕ್ವಶನ್ಸ್ ಕೂಡ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೆ. ಈ ಬಾರಿ ಕೂಡ ಎಕ್ಸಾಮ್ ಅಷ್ಟರಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೇನೆ ಇನ್ಯಾವುದಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಅದರಲ್ಲಿ ಕಂಪ್ಲೀಟ್ ಆಗಿಲ್ಲ, ಏನಾದ್ರೂ ಬಿಟ್ಟೋಗಿದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.